ಹೆಂಗೆ ಕೂತಿದ್ದಾರೆ ನೋಡು ಹರಟೆ ಹೊಡ್ಕೊಂಡು. ಇಲ್ಲಿ ನನಗೆ ನಮ್ಮಮ್ಮಂಗೆ ನಮ್ಮ ತಂಗಿಗೆ ಕೆಲಸ ಹಚ್ಚಿ ಹೋಳಿಗೆ ಮಾಡೋಕ್ಕಿಟ್ಟು ಇವ್ರು ನೋಡಿದ್ರೆ ಚೆನ್ನಾಗಿ ಹರಟೆ ಹೊಡ್ಕೊಂಡು ಕೂತಿದ್ದಾರೆ. ಎಲ್ಲಿ ಜಗತ್ತಲ್ಲೇ ನೋಡಿಲ್ಲ ನಾನು. ಇಬ್ಬರು ಸಸ್ತರಿದ್ದಾರೆ ಮನೇಲಿ, ಆರಾಮಾಗಿ ಕೂತಿದ್ದಾರೆ. ಇಲ್ಲಿ ನಾವು ಮನೆ ಹೆಣ್ಮಕ್ಳಾಗಿ ಮನೆ ಕೆಲಸ ಹಚ್ಚಕ್ಕಿಟ್ಟಿದ್ದಾರೆ. ನಮ್ಮ ಅಪ್ಪಂಗೂ ಬುದ್ಧಿ ಇಲ್ಲ, ಹೇಳೋರಿಲ್ಲ ಕೇಳೋರಿಲ್ಲ. ಈ ಮನೇಲಿ ಇವ್ರದ್ದೇ ದರ್ಬಾರಾಗ್ಬಿಟ್ಟಿದೆ. ನಮ್ಮಣ್ಣರಂತೂ ಎಲ್ಲ ಕೈಲಾಗ್ದವರು, ಹೆಂಡತಿ ಸರಿಗಿಡ್ಕೊಂಡು ತಿರ್ಗಾಡ್ತಾರೆ. ಥೂ, ಹೆಂಗಿದ್ದಾರೆ ನೋಡು. ಅಲ್ಲ ಪಾರ್ವತಿ, ಏನು ರೆಸ್ಟ್ ಮಾಡ್ಬೇಕಂತೇಳಿ ಅಂಥ ಪರಿ ಕುತ್ಕೊಂಡ್ಬಿಟ್ಟಿಯವ. ಒಂದು ಸ್ವಲ್ಪ ಬಂದು ಹೆಲ್ಪ್ ಮಾಡಬಾರ್ದಾ? ನಮಗೂ ಸಹಾಯ ಮಾಡಿದರೆ ಆಗ್ತಾಯಿತ್ತು. ಎಷ್ಟು ಅಂತ ನಾನು ನನ್ನ ಮಕ್ಕಳೇ ಒದ್ದಾಡಬೇಕು. ಈಗೆಲ್ಲ ಹೋಳಿಗೆ ಮಾಡಿದ್ದೀವಿ, ಅನ್ನ ಕೂಡ ಆಗಿದೆ. ಅದು ಸಾರೆಲ್ಲ ಕುಚ್ಚಕ್ಕಿಟ್ಟಿನಿ, ಅದಕ್ಕೆ ಹೋಗಿ ಒಗ್ಗರಣೆ ಕೊಟ್ಬಿಡ್ತೀಯಾ? ಒಗ್ಗರಣೆ ಕೊಟ್ಟು ಸ್ವಲ್ಪ ಹಪ್ಳ ಗಿಪ್ಳ ಎಲ್ಲ ಹುರಿದ್ಬಿಡು. ಇಲ್ಲಮ್ಮ, ಪಾರ್ವತಿ ಯಾವ ಕೆಲಸ ಮಾಡಲ್ಲ, ಅವಳಿಗೆ ಹುಷಾರಿಲ್ಲ. ನೀವೇ ನೋಡ್ಕೊಳ್ಳಿ, ಅದೇನು ಮಾಡೋದೈತಲ್ಲ ಮಾಡಿಬಿಡಿ ನೀವೇ. ಹಂಗಂದ್ರೆ ಹೆಂಗೆ ಆನಂದ? ನಾನು ಎಷ್ಟಂತ ಮಾಡಲಿ ಒಬ್ಬಳೆ? ಬಂದು ಒಂದು ಸ್ವಲ್ಪ ಹೆಲ್ಪ್ ಮಾಡಬೇಕಪ್ಪ. ಏನು ಈಕೆ ಪ್ರೆಗ್ನೆಂಟ್ ಆಗ್ಯಾಳ, ಇನ್ನು ಯಾರನ್ನಾಗ್ಯಾರ? ನಾನು 4 ಮಕ್ಕಳನ್ನ ಎತ್ತಿದ್ದೀನಿ. ಯಾವತ್ತು ಹಿಂಗೆ ಬೆಡ್ ರೆಸ್ಟು, ಹಿಂಗೆ ರೆಸ್ಟ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಕೆಲಸ ಮಾಡ್ಲಾರ್ದಂಗೆ ಕುಂದ್ರೋದು 24 ತಾಸು, ಇಂಥವೇನು ಮಾಡಿಲ್ಲಪ್ಪ ನಾವು. ನಾನು ಪ್ರೆಗ್ನೆಂಟ್ ಇದ್ದಾಗ ಮನೆ ಕೆಲಸ ಎಲ್ಲ ಮಾಡ್ತಾಯಿದ್ದೆ. 4 ಮಕ್ಕಳು ಎತ್ತಿಲ್ವಾ? ಅಮ್ಮ, ನೀನು ಎಲ್ಲಿ ಕೆಲಸ ಮಾಡ್ತಾಯಿದ್ದಮ್ಮ? ಎಲ್ಲ ಅಜ್ಜಿನೇ ಕೆಲಸ ಮಾಡ್ತಾಯಿದ್ರು. ನೀನು ಪ್ರೆಗ್ನೆಂಟ್ ಇದ್ದಾಗ ಒಂದು ಕೆಲಸ ಮಾಡೋಕ್ಕೆ ಬಿಡಲಿಲ್ಲ ನಮ್ಮ ಅಜ್ಜಿ. ಎಲ್ಲನೂ ಅವರೇ ಮಾಡ್ತಾಯಿದ್ರು. ನೀನು ಕೂರಿಸಿ ಏನು ಬೇಕು ಏನಿಲ್ಲ ಚಲೋದು ಮಾಡಿ ಕೊಡ್ತಾಯಿದ್ರು. ನೀನೇನಮ್ಮ ಕೆಲಸ ಮಾಡಿದ್ಯಾ? ಹಂಗಾಗಿ ಆರಾಮಾಗಿದ್ದು 4 ಮಕ್ಕಳು ಎತ್ತಿದ್ಯಾ. ಅಜ್ಜಿ ಪಾಪ ಎಷ್ಟೆಲ್ಲ ಕೆಲಸ ಮಾಡ್ತಾಯಿದ್ರು. ನಿಂಗೆ ಏನಾನ ಒಂದು ಸ್ವಲ್ಪ ಹುಷಾರಿಲ್ದಂಗೆ ಆದ್ರೂ ಎಲ್ಲ ಏನೇನೋ ಮಾಡ್ಕೊಡ್ತಾಯಿದ್ರು ತಿನ್ನೋಕ್ಕೆ ಅಂತೇಳಿ. ಹಂಗಾಗಿ ನೀನು ತುಂಬ ಸ್ಟ್ರಾಂಗ್ ಆಗಿ ಹೆಲ್ತಿಯಾಗಿದೆಯಾ. ನೀನು ಅದೇ ಥರ ಮತ್ತೆ ಪಾರ್ವತಿಗೆ ಮಾಡಿಕೊಡು, ಅವಳು ಚೆನ್ನಾಗಿರ್ತಾಳೆ, ಹೆಲ್ತಿಯಾಗಿರ್ತಾಳೆ. ನಿನ್ನ ಥರ 4 ಮಕ್ಕಳನ್ನ ಅವಳು ಅಡಿತಾಳೆ. ಈಗ ಒಂದಕ್ಕೆ ಪ್ರೆಗ್ನೆಂಟ್ ಆಗಿರೋದಕ್ಕೆ ಇಷ್ಟು ಬೆಡ್ ರೆಸ್ಟ್ ತೊಗೋತಿದ್ದಾಳೆ. ಇನ್ನು ನನ್ನಂಗೆ 4 ಮಕ್ಕಳು ಆಡ್ಬಿಡ್ತಾಳೆ ಆಕಿ. ಆವಾಗ 4 ಸರಿ ಪ್ರೆಗ್ನೆಂಟ್ ಆದರೆ ಅವಾಗೆಲ್ಲ ಮನೆಯೆಲ್ಲ ನಾನೇ ಕೆಲಸ ಮಾಡ್ಕೊಂಡು ಕುಂದ್ರಬೇಕಾಗುತ್ತೆ ಒಬ್ಬಳೆ. ಈಗ ಬರ್ಬರ್ತೇನೆ, ನನಗೇನು ವಯಸ್ಸಾ? ಅದನ್ನೇ ನಾನು ಹೇಳ್ತಿರೋದು. ಒಬ್ಬರೇ ಅಂದರೆ ಮನೆ ಕೆಲಸ ಮಾಡೋದು ತುಂಬ ಕಷ್ಟ ಆಗುತ್ತೆ. ಹಂಗೆ ಮಾಡಿನೇ ಪಾರ್ವತಿಗೆ ಈ ಪರಿಸ್ಥಿತಿ ಬಂದಿರೋದಂತ ಹೇಳ್ತಾ ಇರೋದು ನಾನು. ಹೌದಲ್ಲ ಅನ್ಪೂರ್ಣ, ನೀನು ಎಲ್ಲಿ ಕೆಲಸ ಮಾಡ್ತಾ ಇದ್ದಿ? ನಮ್ಮಮ್ಮನೇ ಎಲ್ಲ ಮಾಡಿರ್ತಿದ್ರು ನಿಂಗೆ. ಎಲ್ಲ ಗಂಡದ ಮನೇಲಿ ಅತ್ತೆನೇ ಎಲ್ಲ ಕೆಲಸ ಮಾಡ್ತಿದ್ದಾರೆ, ಇನ್ನು ತವ್ರ ಮನೆಗೆ ಏನು ಹೋಗೋದು ಅಂತೇಳಿ ಎಲ್ಲ ಇಲ್ಲೇ ಇರ್ತಿದ್ದಿಲ್ಲ. ಬಾಣಂತನೇ ಕೂಡ ನೀನು ಸರಿಯಾಗಿ ಹೋಗಿ ಅಲ್ಲಿ ಇರ್ತಾ ಇರಲಿಲ್ಲ, ವಾಪಸ್ ಬಂದ್ಬಿಡ್ತಿದ್ದೆ. ಯಾಕಂದರೆ ನಮ್ಮಮ್ಮ ಅಷ್ಟು ಚೆನ್ನಾಗಿ ನೋಡ್ಕೊತಿದ್ರು. ನೀನು ತವ್ರ ಮನೆಯವ್ರಕ್ಕಿಂತ ನಮ್ಮಮ್ಮನೇ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ರು ನಿನ್ನ. ಅಲ್ಲಿ ನಿಮ್ಮ ಅಣ್ಣ ಅತ್ತಿಗೆ ಅವರೆಲ್ಲ ಸರಿಯಾಗಿ ಸೇರ್ತಾ ಇರಲಿಲ್ಲ, ಅಲ್ಲಿ ನಿನ್ಗೇನು ಮಾಡಾಕ್ತಿರ್ಲಿಲ್ಲ ಅಂತಂದೇಳಿ ಇಲ್ಲಿಗೆ ಓಡ್ ಬರ್ತಾ ಇದ್ದಿಲ್ಲ ಬೇಗ. ನಮ್ಮಮ್ಮಂಗೆ ಅಷ್ಟು ವಯಸ್ಸಾದ ಕಾಲಕ್ಕೂ ನೀನು ಮಾಡ್ಕೊಂಡು ತಿನ್ನೋದು ಬಿಡ್ತಾ ಇರಲಿಲ್ಲ, ಎಲ್ಲ ನಮ್ಮಮ್ಮನ ಕೈಲೇ ಮಾಡಿಸ್ತಾ ಇದ್ದಿ. ಅಮ್ಮ, ನಂಗೆ ಪದೇ ಹೇಳೋಕ್ಕಾಗಲ್ಲಮ್ಮ. ಪಾರ್ವತಿ ಯಾವ ಕೆಲಸನೂ ಮಾಡಲ್ಲ. ಅವಳು ಸ್ವಲ್ಪ ಹುಷಾರಾಗುತ್ತಾನ, ಅವಳು ಯಾವುದೂ ಕೆಲಸನೂ ಮಾಡಲ್ಲ. ಈಗ ಆರಾಮಾಗಿ ಅವಳು ರೆಸ್ಟ್ ಮಾಡಲಿ, ಊಟ ಮಾಡ್ಕೊಂಡು ಆರಾಮಾಗಿರಲಿ. ನೀವೇನೋ ಅಡುಗೆ ಮಾಡ್ತಿರಲ್ಲ, ಅದರಲ್ಲಿ ಸ್ವಲ್ಪ ಪಾರ್ವತಿಗೆ ಕೊಡ್ರಿ, ಅದನ್ನು ಬೇಕಾದ್ರೆ ತಿಂತಾಳೆ ಅವಳು. ಅದು ಬಿಟ್ಟು ಅವಳ ಕೈಲೇ ಎಲ್ಲ ಕೆಲಸ ಮಾಡಿಸ್ಬೇಕು, ಅವಳೇ ಅಡುಗೆ ಮಾಡಬೇಕಂದ್ರೆ ಆಗೋದಿಲ್ಲ. ಯಾವ ಮನೆ ಕೆಲಸನೂ ಮಾಡಲ್ಲ ಅವಳೀಗ. ಅಲ್ಲ ನಂದ, ಏನು ಮಾತಾಡ್ತಿದ್ದೀಯ ನೀನು? ಬರೀ ನಿನ್ನ ಹೆಂಡತಿ ಆರೋಗ್ಯನ ನೋಡ್ತೀಯಲ್ಲಪ್ಪ, ನನ್ನ ಆರೋಗ್ಯನ ನೀನು ನೋಡಲ್ವಾ? ನಾನು ಒಬ್ಬಳೇ ಎಷ್ಟು ಅಂತ ಕೆಲಸ ಮಾಡಲಿ ಮನೇಲಿ? ಇಷ್ಟು ಜನ ಇದ್ದಾರೆ, ಎಲ್ಲರಿಗೂ ನಾನು ಒಬ್ಬಳೇ ಮಾಡಾಕಬೇಕು, ಮನೆ ಕೆಲಸ ಎಲ್ಲ ನಾನೇ ಮಾಡಬೇಕಂದ್ರೆ ಹೆಂಗಾಗುತ್ತೆ ಹೇಳು? ಹಂಗಾದ್ರೆ ನನಗೂ ಆರಾಮಿಲ್ದಂಗೆ ಆಗ್ಲಾ? ನಾನು ಬೆಡ್ ಹಿಡ್ಕೋಬೇಕಾ ಹಂಗಾದ್ರೆ? ಅಮ್ಮ, ನಾನು ಯಾವಾಗ ಹೇಳ್ದೆ ನೀನು ಒಬ್ಬಳೇ ಮಾಡು ಅಂತ? ಮನೇಲಿ 2 ಹೆಣ್ಮಕ್ಳಿದಾರಲ್ಲ, ತಂಗಿರಿದ್ದಾರೆ, ಅವ್ರನ್ನ ಕರ್ಕೊಂಡು ನೀನು ಕೆಲಸ ಮಾಡು. 3 ಜನ ಸೇರಿ ಮಾಡಿದ್ರೆ ಆಗೋಗುತ್ತಲ್ಲ. ಹೆಂಗೋ ಅವ್ರಿಬ್ರಿಗೂ ಅಡುಗೆ ಬರಲ್ಲ, ಮನೆ ಕೆಲಸ ಬರಲ್ಲ, ಹಂಗೆ ಹೇಳ್ಕೊಟ್ಟಂಗಾಗುತ್ತೆ, ಅವರು ಕಲ್ತ್ಕೊಂಡಂಗಾಗುತ್ತೆ. ನೀವೇ ಮಾಡಿರಿ ಅಮ್ಮ 3. ನೀನು ಒಬ್ಬಳೇ ಮಾಡು ಅಂತ ನಾನು ಹೇಳಿಲ್ಲ. ಒಬ್ಬಳೇ ಮಾಡಿದರೆ ಕಷ್ಟ ಆಗುತ್ತೆ ಅಂತಲೇ ನಾನು ನಿನ್ನೆ ಪಾರ್ವತಿನ ತೋರಿಸ್ಕೊಂಡು ಬರೋಕೆ ಹೋದಾಗ ಕೂಡ ನಿಮಗೆ ಅದನ್ನೇ ಹೇಳಿದ್ದು, ತಂಗಿನ ಕರ್ಕೊಂಡು ಕೆಲಸ ಮಾಡಮ್ಮ, ಒಬ್ಬಳೇ ಮಾಡಬೇಡ ಅಂತ. ಹೌದಮ್ಮ, ಆ ಕಡೆ ಮನೆ ಕೆಲಸನೂ ಆಗುತ್ತೆ, ಆ ಕಡೆ ತಂಗಿರಿಗೆಲ್ಲ ಕೆಲಸ ಹೇಳ್ಕೊಟ್ಟಂಗೂ ಆಗುತ್ತಲ್ಲ, ಅವರು ಕಲ್ತ್ಕೋತಾರೆ. ಅದು ಅಲ್ಲದೆ ಡಾಕ್ಟರ್ ಏನು ಹೇಳಿದ್ರು ಗೊತ್ತಾ? ಅವಳು ಜಾಸ್ತಿ ಕೆಲಸ ಮಾಡೋದು ಅಥವಾ ಸ್ಟ್ರೆಸ್ ತೊಗೊಳೋದ್ರಿಂದ ಅಬಾರ್ಷನ್ ಆಗೋ ಚಾನ್ಸಸ್ ಇದೆ ಅಂತ ಹೇಳಿದ್ದಾರೆ. ಅವಳು ಮೊದಲೇ ಇಷ್ಟು ವೀಕ್ ಆಗಿದ್ದಾಳೆ, ಮತ್ತೆ ಇದೆಲ್ಲ ಕೆಲಸ ಮಾಡಿ ಇನ್ನೂ ಹಾಳಾಗೋಗ್ಬಿಟ್ರೆ ಹೆಲ್ತ್ ಏನು ಮಾಡೋದಮ್ಮ? ತೂತು ಅಂತ ಮಾತು ಅನ್ಬತ್ತಪ್ಪ, ಹಂಗೆಲ್ಲ ನಾವು ಕೂಡ ಏನೂ ಆಗಲ್ಲ. ಪಾರ್ವತಿ ಆರಾಮಾಗಿ ರೆಸ್ಟ್ ಮಾಡಲಿ, ಹುಡುಗಿಗೆ ಯಾರು ಕೆಲಸ ಹೇಳ್ಬೇಡಿ. ಅನ್ಪೂರ್ಣ, ನಿನ್ನ ಮಕ್ಕಳು ಕರ್ಕೊಂಡು ನೀನೇ ಎಲ್ಲ ಕೆಲಸ ಮಾಡು, ಮನೆ ಕೆಲಸ. ಮತ್ತು ಏನು ಮಾಡಲಿಯಪ್ಪ, ಇವ್ರಿಗೆ ಇನ್ನೆಂಗೆ ತಿಳಿಸಿ ಹೇಳಬೇಕು ನಂಗಂತೂ ಅರ್ಥ ಆಗ್ತಾ ಇಲ್ಲ. ಡಾಕ್ಟರ್ ಹಿಂಗೆ ಹೇಳಿರೋದು, ಅಬಾರ್ಷನ್ ಆಗುತ್ತೆ ನೀವು ಈ ಥರ ನೆಗ್ಲೆಕ್ಟ್ ಮಾಡಿದರೆ ಅಂತ. ಇಷ್ಟು ಹೇಳಿದ್ರು ಇವ್ರು ಕೇಳಕ್ಕೆ ರೆಡಿ ಇಲ್ಲ. ಮತ್ತು ಇನ್ನೇನು ಮಾಡಲಿ ನಾನು? ಪಾರ್ವತಿ ಇಲ್ಲ ಇಷ್ಟು ದಿನ ಮನೆ ಕೆಲಸ, ಆಫೀಸ್ ಕೆಲಸ ಅಂತ 2 ಎಲ್ಲ ನಿಭಾಯಿಸ್ಕೊಂಡು ಹೋಗಿದ್ದಾರೆ. ಇವ್ರು 3 ಸೇರಿ ಮನೆ ಕೆಲಸ ಮಾಡೋಕ್ಕೆ ಇಷ್ಟು ವಜಾಗ್ತಾ ಇದೆ. ಇಲ್ಲೇ ಅರ್ಥ ಆಗ್ತಾ ಇದೆ. ಬಾವ ಹೇಳ್ತಾ ಇರೋದು ಕರೆಕ್ಟ್ ಇದೆ ಅತ್ತೆ. ಪಾಪ ಪ್ರೆಗ್ನೆಂಟ್ ಇದ್ದಾಳೆ ಪಾರ್ವತಿ, ಅದರಲ್ಲಿ ಬೇರೆ ಹುಷಾರಿಲ್ಲ, ಮನೆ ಕೆಲಸ ಎಲ್ಲ ಹೆಂಗೆ ಮಾಡ್ಕೊಂಡು ಹೋಗೋಕ್ಕಾಗುತ್ತೆ? ಅದಕ್ಕೆ ಪಾರ್ವತಿ ರೆಸ್ಟ್ ಮಾಡ್ತಾಳೆ. ನೀವು ಮತ್ತು ರಾಧಿಕಾ, ದೀಪಾ 3 ಜನ ಸೇರಿ ಮಾಡ್ಬೋದಲ್ಲ? ನೀವು 3 ಜನ ಸೇರಿ ಮನೆ ಕೆಲಸ ಮಾಡೋಕ್ಕೆ ಇಷ್ಟು ಹೆದರ್ಕೋತಿದ್ದೀರಾ? ಪಾಪ ಪಾರ್ವತಿ ಹೆಂಗೆ ಮಾಡಿರಬೇಕು ಇಷ್ಟು ದಿನ ಮನೆ ಕೆಲಸ, ಆಫೀಸ್ ಕೆಲಸ? ಯಪ್ಪ, ಅದಕ್ಕೇನೋ ಈ ಥರ ವೀಕಾಗಿ ಹಿಂಗೆ ಬೆಡ್ ರೆಸ್ಟ್ ಮಾಡೋ ಥರ ಆಯ್ತು ಅವಳ ಪರಿಸ್ಥಿತಿ. ಇದಂತೂ ಬರೀ ಯಾವಾಗಲೂ ಪಾರ್ವತಿಗೆ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತಾಳೆ. ಒಂದಿನಾದ್ರೂ ಅತ್ತೆ ನಾದ್ನಿ ಅಂತ ನಮ್ಮ ಜೊತೆ ಮಾತಾಡಿದ್ದು ನೋಡಿಲ್ಲ, ಸರಿಯಾಗಿ ನಮಗೆ ಸಪೋರ್ಟ್ ಮಾಡಿದ್ದು ನೋಡಿಲ್ಲ. ಈ ಹುಡುಗಿನ ಹೆಂಗಾದ್ರೂ ಮಾಡಿ ನಮ್ಮ ಕಡೆ ಹೇಳ್ಕೋಬೇಕು, ನಾವು ಹೇಳ್ದಂಗೆ ಕೇಳಂಗೆ ಮಾಡ್ಕೋಬೇಕು. ಆ ಪಾರ್ವತಿ ಜೊತೆನ ಬಿಡಿಸ್ಬಿಡ್ಬೇಕು. ನಮ್ಮ ಸೊಸೆ ಈ ಮನೆ ಕಾಲು ಇಡ್ತಿದ್ದಂಗೆ ಈ ಮನೆಗೆ ವಾರಸ್ದಾರ ಬರ್ತಾ ಇದ್ದಾನೆ.
ನಮ್ಮ ಪ್ರಿಯಾಂಕಾ ಈ ಮನೆಗೆ ಮಹಾಲಕ್ಷ್ಮಿ ಥರನೇ ಬಂದಿದ್ದಾಳೆ. ಅದೃಷ್ಟದ ಲಕ್ಷ್ಮಿನೇ ನೀನು. ಇವರಿಬ್ಬರ ಮಧ್ಯೆ ಹಿಂಗೆ ದ್ವೇಷ ಹುಟ್ಟಿಸ್ತೀನಿ. ಒಬ್ಬರನ್ನ ಹೊಗಳಿದ್ರೆ ಇನ್ನೊಬ್ರಿಗೆ ಆಟೋಮೆಟಿಕ್ಕಾಗಿ ಹೊಟ್ಟೆ ಕಿಚ್ಚು ಉಟ್ಕೊಳ್ಳುತ್ತೆ. ನಾನು ಯಾವಾಗಲೂ ಪ್ರಿಯಾಂಕನೇ ಹೊಗಳ್ತಾ ಇದ್ದರೆ ಈ ಆನಂದು ಮತ್ತು ಪಾರ್ವತಿಗೆ ಹೊಟ್ಟೆ ಉರಿ ಬಂದೇ ಬರುತ್ತೆ. ಆವಾಗ ಇವರಿಬ್ಬರು ಬೇರೆ ಆಗೇ ಆಗ್ತಾರೆ. ಚೀಚಿ ಏನು ಮಾತಾಡ್ತಿದ್ದೀರಾ, ಅರ್ಥ ಆಗ್ತಿದೆಯಾ ಅತ್ತೆ? ಇದರಲ್ಲಿ ಚೀಚಿ ಅನ್ನೋಕೆ ಏನಾಯ್ತಮ್ಮ ಪ್ರಿಯಾ? ನೋಡು, ನೀನು ಈ ಮನೆಗೆ ಕಾಲಿಡ್ತಿದ್ದಂಗೆ ಈ ಮನೇಲಿ ಒಂದು ಒಳ್ಳೆ ಸುದ್ದಿ ಕೇಳೋ ಥರ ಆಯ್ತು ನಮಗೆ. ಮದುವೆಯಾಗಿ ಎಷ್ಟು ದಿನ ಆಗಿತ್ತು ಗೊತ್ತಾ? ಇವಾಗ ಒಂದು ಸಿಹಿ ಸುದ್ದಿ ಕೊಟ್ಟಿದ್ದಾರೆ. ಅದೆಲ್ಲ ನಿನ್ನ ಕಾಲ್ಗುಣಮ್ಮ. ನೀನು ಬಂದಿದ್ದು ವಿಶೇಷನೇ ಅದು. ಅತ್ತೆ ಹುಚ್ಚುಚ್ಚಾಗಿ ಮಾತಾಡ್ಬಿಡಿ. ನೀವೇನು ಮಾತಾಡ್ತಿದ್ರೆ ನಿಮ್ಗಾದ್ರೂ ಅರ್ಥ ಆಗ್ತಾ ಇದೆಯಾ? ಅವರಿಬ್ರು ಖುಷಿಯಾಗಿದ್ದಾರೆ, ಹ್ಯಾಪಿಯಾಗಿದ್ದಾರೆ. ಅವರಿಬ್ರು ಗಂಡ ಹೆಂಡತಿ, ಹಂಗಾಗಿ ಅವರಿಬ್ರು ಸಂಸಾರ ನಡೆಸಿದರೆ ಅದಕ್ಕೆ ಅವಳಿಗೆ ಈಗ ಪ್ರೆಗ್ನೆಂಟ್ ಆಗಿದ್ದಾಳೆ. ಇದರಲ್ಲಿ ನಂಗೇನು ಸಂಬಂಧ? ನೀವೇನು ಮಾತಾಡ್ತಿದ್ದೀರಪ್ಪ ಚೀಚಿ? ನಾನು ಇಲ್ಲಿಗೆ ಬರೋದ್ರಿಂದ ಆಗ್ತಿದ್ದಾರೆ ಅಂತ ಹೇಳ್ತಿದ್ದೀರಾ? ಏನು ಮಾತಾಡ್ತಿರೋ ಏನಪ್ಪ ಚೀ. ಎಲ್ಲರ ಮುಂದೆ ನನ್ನ ಹೆಂಡ್ತಿನ ಹೊಗಳ್ದಂಗೆ ಮಾಡಿ ತನ್ನ ಕಡೆ ಹೇಳ್ಕೊಬೇಕು ಅಂತ ಮಾಡಿದ್ಲು ಏನೋ. ಒಟ್ನಲ್ಲಿ ಬಿಸ್ಕೆಟ್ ಹಾಕಕ್ಕೆ ಹೋಗಿದ್ಲು ಪಾಪ. ನನ್ನ ಹೆಂಡ್ತಿ ತಂಗೆ ವಾಪಸ್ ಬೈದ್ಬಿಟ್ಲು. ನೀವಿಬ್ರು ಅಣ್ಣ ತಮ್ಮರು ಯಾಕೆ ನಗ್ತಾ ಇದ್ದೀರಾ? ಅಪ್ಪ ನೀವು ಸುಮ್ಮನೆ ಇದ್ದೀರಲ್ಲಪ್ಪ. ಈಗ ನಮಗೆ ಎಕ್ಸಾಮ್ಸ್ ಎಲ್ಲ ಹತ್ರ ಬರ್ತಾ ಇದ್ದಾವೆ. ನೀವೇ ಹೇಳ್ತಿರ್ತೀರಾ ಓದ್ಕೊಳ್ಳಿ ಜಾಬ್ ತೊಗೋಬೇಕು, ಪಾಸ್ ಆಗಬೇಕು ಅಂತ. ಈಗ ನೋಡಿದ್ರೆ ಮನೆ ಕೆಲಸ ಎಲ್ಲ ಮಾಡೋಕ್ಕೆ ಬಿಡ್ತಾ ಇದ್ದೀರಾ. ಆ ಕಡೆ ಮನೆ ಕೆಲಸ ಹೆಂಗೆ ಮಾಡ್ಕೋಬೇಕು, ಓದೋದು ಹೆಂಗೆ ಓದ್ಕೋಬೇಕು ನಾವು? ನೋಡಮ್ಮ ರಾಧಿಕಾ, ಇಷ್ಟು ದಿನ ಓದ್ಕೊಂಡಿದ್ರೆ ತಾನೆ. ಈಗ ಎಕ್ಸಾಮ್ಸ್ ಹತ್ರ ಬಂದಾಗ ರಿವಿಷನ್ ಮಾಡೋದಿರುತ್ತೆ. ರಿವಿಷನ್ ಮಾಡೋಕ್ಕೇನು ಸ್ವಲ್ಪ ಟಚ್ ಮಾಡಿ ಹಂಗೆ ಕಣ್ಣಾಡಿಸ್ಬಿಟ್ರೆ ನಡೆಯುತ್ತಲ್ಲ. ಮೊದಲೆಲ್ಲ ಓದ್ಕೊಂಡಿರ್ತೀರ ತಾನೆ. ಎಕ್ಸಾಮ್ಸ್ ಅಂದಮೇಲೆ ಓದ್ಕೋಬೇಕು, ಎಕ್ಸಾಮ್ಸ್ ಬರೀಬೇಕು, ಪಾಸ್ ಆಗಬೇಕು. ಹಂಗಂತೇಳಿ ಮನೆ ಕೆಲಸ ಎಲ್ಲ ಬಿಟ್ಕೊಂಡು ಬರೀ ಓದೋಕ್ಕಾಗತ್ತಾ? ಹಿಂಗೆ ಮಾಡ್ತಾರೆ ಎಲ್ಲರೂ ಮನೆ ಕೆಲಸನೂ ನಿಭಾಯಿಸ್ಕೊಂಡು ಹಂಗೆ ಓದ್ಕೋತಿರ್ತಾರಪ್ಪ. ಅಪ್ಪ ಎಲ್ಲಿ ಓದ್ಕೊಳಕ್ಕಿತ್ತಪ್ಪ? ಮದುವೆ ಎಲ್ಲ ಇತ್ತಲ್ಲ, ಆ ಮದುವೆ ಗದ್ದಲಲ್ಲಿ ಎಲ್ಲ ಓದ್ಕೊಳಕ್ಕಾಗತ್ತಾ? ಹಂಗಾಗಿ ನಾನು ಏನು ಓದ್ಕೊಂಡಿಲ್ಲಪ್ಪ. ನಂಗೆ ಮನೆ ಕೆಲಸ ಎಲ್ಲ ಮಾಡೋಕ್ಕಾಗಲ್ಲ. ನಾನು ಓದ್ಕೋಬೇಕು, ಓದಿ ಎಲ್ಲ ಪಾಸ್ ಮಾಡ್ಕೋಬೇಕಲ್ಲ. ಆಗಲ್ಲ, ಮನೆ ಕೆಲಸ ಮಾಡಿಕೊಂಡು ಆ ಕಡೆ ಓದ್ಕೋಬೇಕಂದ್ರೆ ನನ್ನ ಕೈಲಿ ಆಗಲ್ಲ. ಅಲ್ಲ ರಾಧಿಕಾ, ನೀನೇನಮ್ಮ ಮನೆ ಕೆಲಸ ಮಾಡಿದ್ಯಾ? ಮದುವೆ ಇದ್ದರೆ ನೀನೇನಾದರೂ ಒಂದಾದ್ರೂ ಕೆಲಸ ಮಾಡಿದ್ಯಾ ಮನೆಯಲ್ಲಿ? ಏನಂದರೆ ಏನು ಕೆಲಸ ಮಾಡಿಲ್ಲ ನೀನು. ಬರೀ ಶಾಪಿಂಗು ಅದು ಇದಂತ ತಿರುಗಾಡಿದ್ಯಾ. ಅದು ಬಿಟ್ಟು ಮನೇಲಿ ಯಾವ ಕೆಲಸನೂ ಮಾಡಿಲ್ಲ. ಎಲ್ಲ ಅದಕ್ಕೆ ಮಾಡಿರೋದು. ಅದಕ್ಕೆ ಮಾಡಿದ್ರಿಂದನೇ ಹಿಂಗೆ ವೀಕಾಗಿ ಅವರು ಹಾಸಿಗೆ ಹಿಡಿಯೋ ಥರ ಆಗಿರೋದು. ನೀವೆಲ್ಲರೂ ಮನೆ ಕೆಲಸ ಮಾಡಿದರೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಅದು ಅಲ್ಲದೆ ಈಗೆಲ್ಲ ಮದುವೆ ಇತ್ತು ಅದಿದು ಅಂತ ನೆವ ಹೇಳ್ತಾ ಇದೆಯಾ? ನೀನು ಮದುವೆಲಿ ಏನು ಮಾಡಿದ್ಯಾ ಕೆಲಸ? ಓದ್ಕೊಳ್ಳೋದು ಬಿಟ್ಟು ನೀನೇ ಸುಮ್ಮನೆ ಟೈಮ್ ಪಾಸ್ ಮಾಡಿ ಯಾವುದೋ ಒಂದು ಮದುವೆ ಮೇಲೆ ಹಾಕಕ್ಕೆ ಹೋಗ್ಬೇಡ. ನಾವು ಕೆಲಸ ಮಾಡಿದ್ವೋ ಬಿಟ್ಟಿದ್ವೋ, ಮದುವೆ ಗದ್ದಲ ಅಂದಮೇಲೆ ಓದೋಕ್ಕಾಗಲ್ಲ. ಇಲ್ಲಿ ನೋಡ್ರಿ ಅದಕ್ಕೆ ನೀನು 4 ಗಂಟೆಗೆ ಎದ್ದೇಳ್ತೀಯೋ, 3 ಗಂಟೆಗೆ ಎದ್ದೇಳ್ತೀಯೋ, ಅಥವಾ ರಾತ್ರಿ ಎಲ್ಲ ನಿದ್ದೆ ಬಿಟ್ಟು ಕುಂದಿರ್ತೀಯೋ ಅದು ನಂಗೆ ಗೊತ್ತಿಲ್ಲ. ಮನೆ ಕೆಲಸ ಎಲ್ಲ ಮಾಡ್ಕೋಬೇಕು. ಮನೆ ಕೆಲಸದ ಜೊತೆಗೆ ನೀವಿಬ್ರು ಓದ್ಕೋಬೇಕು. ಓದ್ಕೊಂಡು ಎಲ್ಲ ಪಾಸ್ ಮಾಡ್ಕೋಬೇಕು. ಮೊದಲು ಕೂಡ ನಿಮ್ಗೆ ಏನು ಓದ್ಕೋತಿದ್ದೀರಾ ಅಂತೇಳಿ ಒಂದು ಕೆಲಸನೂ ಹೇಳ್ತಾ ಇರಲಿಲ್ಲ. ಎಲ್ಲ ನಿಮ್ಮ ಅಮ್ಮ ಮಾಡ್ಕೋತಿದ್ಲು, ನಿಮ್ಮ ಅದಕ್ಕೆ ಅವರೇ ನೋಡ್ಕೋತಿದ್ರೆ ಎಲ್ಲ. ನೀವೇನು ಒಂದು ಕೆಲಸನೂ ಮಾಡ್ತಿರ್ಲಿಲ್ಲ ಮೊದಲು ಕೂಡ. ಮತ್ತು ಅವಾಗೆಲ್ಲ ಹೆಂಗೆ ಫೀಲ್ ಆದ್ರಿ? ಮತ್ತು ನೀವು ಅವಾಗ ಓದ್ಕೋಬೇಕಿತ್ತಲ್ಲ. ಹಂಗೆ ಒಂದು ವೇಳೆ ಲೆಕ್ಕ ಹಾಕಿದ್ರೆ ನೀವು ಕೆಲಸ ಇದ್ರೆ ಓದ್ಕೊಳ್ಳೋದಾಗಲ್ಲ ಅನ್ನೋದಾದ್ರೆ ಅವಾಗೆಲ್ಲ ಕೆಲಸ ಮಾಡ್ತಿರ್ಲಿಲ್ಲ. ಮತ್ತು ಅವಾಗ ಹೆಂಗೆ ಫೇಲ್ ಆದ್ರಿ ನೀವು? ಅದಕ್ಕೆ ಅವಾಗ ನಂಗೆ ಈಗ ಮ್ಯಾಕ್ ಏರಿಸಿ ಮತ್ತೆ ಅದೇ ತಪ್ಪು ಮಾಡಲ್ಲ. ನಿಮ್ಮನ್ನ ಎಷ್ಟೋ ನಾನು ಮುದ್ದು ಮಾಡಿದ್ದೆ ತಪ್ಪಾಯ್ತು. ನಾನು ಅವಾಗೇ ನಿಮ್ಮನ್ನೆಲ್ಲ ದಾರಿಗೆ ತರಬೇಕಾಗಿತ್ತು. ನಾನು ಈಗಲೂ ಏನು ಕಾಲ ಮಿಂಚಿಲ್ಲ. ನೀವು ನಿಮ್ಮ ಅಮ್ಮಂಗೆ ಬೇಗ ಎದ್ದು ಎಲ್ಲ ಕೆಲಸ ಪಟ ಅಂತ ಮುಗಿಸಿ ಅದಾದಮೇಲೆ ಓದ್ಕೊಂಡು ಪಾಸ್ ಆಗಲೇಬೇಕು ನೀವು. ಏನು ಇವರಿಬ್ರು ಫೇಲ್ ಆಗಿದ್ದಾರಾ? ಬರೀ ಇಬ್ಬರಲ್ಲ, ಈಗ ಬಂದ್ರಲ್ಲ ನಮ್ಮ ಭಾವ, ಅದೇ ನಮ್ಮ ರಾಧಿಕನ್ ಗಂಡ, ಅವರು ಫೇಲ್ ಆಗಿದ್ದಾರೆ. ಇರೋ 3 ಜನ ಫೇಲ್ ಆಗಿದ್ದಾರೆ. ಸೊ ನಾನು ಇದೇ ಟೈಮಿಗೆ ಬರಬೇಕಿತ್ತಾ? ಏನೋ ಮಂಗಳಾರತಿ ಎತ್ತಿದ್ದಂಗಿದ್ದಾರೆ ಇವ್ರಿಗೆ. ಒಬ್ಬರು ಡಲ್ ಇದ್ದಾರೆ, ಒಬ್ಬರು ನಾರ್ಮಲ್ ಆಗಿದ್ದಾರೆ, ಒಬ್ರು ಏನೋ ಸಿಟ್ನಾಗಿದ್ದಾರೆ. ಈ 3 ಜನಕ್ಕೇನೋ ಕ್ಲಾಸ್ ತೊಗೊಂಡಿದ್ದಂಗಿದ್ದಾರೆ. ಇದರಲ್ಲಿ ನಾನೊಬ್ಬ ಸೇರಿಕೊಂಡೆ ಈಗ. ಏನು 3 ಜನನೂ ಫೇಲ್ ಆಗಿದ್ದಾರಾ? ಏನು ಓದ್ತಾ ಇದ್ದೀರಾ ನೀವು? ಅವರಾ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ, ಈಗ ಫೈನಲ್ ಇಯರ್ ಅವ್ರದ್ದು. ಫೈನಲ್ ಇಯರಲ್ಲಿ ಇಂಟರ್ವ್ಯೂಸ್ ಎಲ್ಲ ಇರುತ್ತೆ. ಮತ್ತು ಇವ್ರು ನೋಡಿದ್ರೆ ಬರೀ ಯಾವಾಗಲೂ ಮನೇಲೆ ಬಿದ್ಕೊಂಡಿರ್ತಾರೆ. ನೀವೆಲ್ಲ ಇಂಟರ್ವ್ಯೂಗೆಲ್ಲ ಅಟೆಂಡ್ ಆಗಲ್ವಾ? ಇದೇ ಟೈಮಲ್ಲಿ ತಾನೇ ಪ್ಲೇಸ್ಮೆಂಟ್ ಎಲ್ಲ ಆಗುತ್ತೆ, ಒಳ್ಳೆ ಕಂಪ್ನೀಸ್ ಎಲ್ಲ ಸಿಗ್ತಾ ಇರುತ್ತೆ. ನೀವು ನೋಡಿದ್ರೆ ಯಾವಾಗಲೂ ಮನೇಲೆ ಬಿದ್ಕೊಂಡಿರ್ತೀರಾ? ಮನೇಲೇ ಬಿದ್ದಿರದೆ ಇನ್ನೇನು ಮಾಡ್ತಾರೆ? ಎಲ್ಲ ಸಬ್ಜೆಕ್ಟಲ್ಲೂ ಫೇಲಾಗಿ ಕೂತಿದ್ದಾರಲ್ಲ. ಎಲ್ಲ ಡ್ಯೂ ಮಾಡ್ಕೊಂಡಿರೋರಿಗೆ ಯಾವ ಇಂಟರ್ವ್ಯೂ ತಗೋತಾರೆ, ಯಾರು ಕಂಪ್ನಿಗೆ ಕರ್ಕೋತಾರೆ? ಇವ್ರಿಗೆ ಎಲ್ಲಿಂದ ಪ್ಲೇಸ್ಮೆಂಟ್ ಆಗಬೇಕು? ಅಷ್ಟು ಸಬ್ಜೆಕ್ಟನ್ನು ಫೇಲ್ ಆಗಿದ್ದಾರೆ ಅವರು. ಒಂದದ್ರಲ್ಲೂ ಪಾಸ್ ಆಗಿಲ್ಲ ಅವರು. ಏನು ಎಲ್ಲ ಸಬ್ಜೆಕ್ಟಲ್ಲೂ ಫೇಲಾ? ಒಂದದ್ರಲ್ಲೂ ಪಾಸ್ ಆಗಿಲ್ವಾ? ಅಯ್ಯೋ ದೇವ್ರೆ, ನೀವೇನ ನಾನು ಚಿಕ್ಕ ಮಕ್ಕಳ ಫೇಲ್ ಆಗೋಕೆ? ಛೀ, ಅಲ್ಲ ಒಂದಿನೂ ಪಾಸ್ ಆಗಿಲ್ವಾ? ಅಂದರೆ ನೀವು ಬುಕ್ಕೆ ಮುಟ್ಟಲ್ಲ ಅಂತ ಕಾಣಿಸುತ್ತೆ. ನಾಚಿಕೆ ಆಗಲ್ವಾ? ಈ ಥರ ಇಷ್ಟು ವಯಸ್ಸಾಗಿದೆ ನಿಮಗೆ ಹಿಂಗೆಲ್ಲ ಫೇಲ್ ಆಗೋಕ್ಕೆ? ಯಪ್ಪ ದೇವ್ರೆ, ಇದೇನಪ್ಪ ಈ ಹುಡುಗಿ ನಾಚಿಕೆ ಆಗಲ್ವ ಅಂತ ಹಂಗೆ ಡೈರೆಕ್ಟಾಗಿ ಮಗು ಕೊಡ್ದಂಗೆ ಮಾತಾಡ್ತಾಳೆ. ಬರೀ ರೊಮ್ಮ ಅಷ್ಟೇ ಜೋರು ಅಂದ್ಕೊಂಡಿದ್ದೆ, ಇದನ್ನು ಜೋರಿದ್ದಂಗೆ ಐತೆ ಹುಡುಗಿ. ಅಲ್ಲ ನಿಮ್ಮ ಮೂವರಲ್ಲಿ ಒಬ್ರಿಗೂ ಸ್ವಲ್ಪನೂ ಜವಾಬ್ದಾರಿ ಇಲ್ವಾ? ಇಂಜಿನಿಯರಿಂಗ್ ಮಾಡ್ತಾ ಇದ್ದೀರಾ, ಮೂವರಲ್ಲಿ ಒಬ್ರು ಒಂದು ಸಬ್ಜೆಕ್ಟು ಪಾಸ್ ಆಗಿಲ್ಲ ಅಂದರೆ ನಂಗೆ ಇದಕ್ಕೆ ಏನು ಹೇಳಬೇಕು ಅರ್ಥನೇ ಆಗ್ತಾ ಇಲ್ಲ. ಚಿಕ್ಕ ಮಕ್ಕಳು ಈ ಥರ ಫೇಲ್ ಆಗಲ್ಲ ಅಂತ ಕಾಣಿಸುತ್ತೆ. ಅಟ್ಲೀಸ್ಟ್ ಒಂದು ಸಬ್ಜೆಕ್ಟಲ್ಲಾದ್ರೂ ಅವ್ರು ಪಾಸ್ ಆಗ್ತಾರೆ. ನೀವೇನು ಇಷ್ಟು ವಯಸ್ಸಾಗಿದೆ ನಿಮಗೆ, ಅದರಲ್ಲಿ ನೀನು ರಾಧಿಕಾ ಮದುವೆ ಬೇರೆ ಆಗಿದೆಯಾ? ಗೊತ್ತಾಗಲ್ವಾ ನಿಮಗೆ? ಏನು ಮಾಡ್ಕೊಂಡು ತಿಂತೀಯ ಮುಂದೆ?
ಅಲ್ಲ ಇವಳಿಗೆ ಎಷ್ಟು ಕೊಬ್ಬಿರಬೇಕು. ನನ್ನ ಲೈಫ್ ನನ್ನ ಇಷ್ಟ, ಇವಳು ಅವಳು ನನಗೆ ಹೇಳೋಕ್ಕೆ. ನಾನೇನಾದರೂ ಇಲ್ಲೇ ಇದ್ದರೆ ಇವಳು ಕೂದಲು ಇಟ್ಕೊಂಡು ಬಡ್ದ್ಬಿಡಂಗೆ ಕಾಣಿಸ್ತೀನಿ. ಸುಮ್ಮನೆ ಇಲ್ಲಿದ್ದರೆ ಜಗಳ ಆಗೋದು ಗ್ಯಾರಂಟಿ. ನಾನು ರೂಮಿಗೆ ಹೋಗೋದು ಒಳ್ಳೇದು. ಮೊದಲೇ ನಾನು ಪಾಸಾಗಿದ್ದರೆ ಇವ್ರ ಹತ್ರ ಎಲ್ಲ ಅನ್ಸ್ಕೊಳ್ಳೋ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಸುಮ್ಮನೆ ಹೋಗೋದು ಒಳ್ಳೇದು. ಈಗ ನಾನು ಸಿಟ್ಟಲ್ಲಿ ಏನಾದರೂ ಅಂದರೆ ಮತ್ತೆ ನಂಗೆ ಮನೆ ಕೊಡಿಸ್ಬೇಕು ಅಂತ ಅಂದ್ಕೊಂಡಿರೋರು ಕೊಡಿಸ್ದಂಗೆ ಆಗ್ಬಿಡ್ತಾರೆ. ಸುಮ್ಮನೆ ಜಗಳ ಮಾಡೋದು ಸರಿಯಲ್ಲ. ಇರಲಿ, ಅದೆಷ್ಟು ಮೆರಿತೀಯ ಮೆರಿ. ನೋಡೋಕೆ ಕಡ್ಡಿ ಥರ ಇದ್ದಾಳೆ, ಮತ್ತು 2 ಚಸ್ಮಾ ಬೇರೆ ಹಾಕ್ಕೊಂಡಿದ್ದಾಳೆ 2 ಕಣ್ಣಿಗೆ. ಎಷ್ಟು ದಿಮಾಕಿರಬೇಡ ಇವಳಿಗೆ. ಮಾಡ್ತೀನಿ. ಹಂಗೆ ಹೋಗ್ಬಿಟ್ರಲ್ಲ, ನಾನು ಮಾತಾಡ್ತಾ ಇದ್ದೆ. ಇರಲಿ, ಎಲ್ಲಿಗೆ ಹೋಗ್ತಾರೆ? ಇದೇ ಮನೇಲಿ ಇರ್ತಾ ಇರ್ತಾನೆ. ಪಾರ್ವತಿ ಹೋಗಮ್ಮ, ಎಷ್ಟು ಅಂತ ಇಲ್ಲೇ ಕೊಡ್ತೀಯಾ? ಹೋಗಿ ಸ್ವಲ್ಪ ರೆಸ್ಟ್ ಮಾಡು. ನಿಮ್ಮ ಅತ್ತೆ ಎಲ್ಲ ಹೋಳ್ಗೆ ಎಲ್ಲ ಮಾಡಿದಾಳಂತೆ, ಅದೇನೋ ಸಾರಿಗೆ ಒಗ್ಗರಣೆ ಕೊಟ್ಟು ಹಪ್ಪಳ ಎಲ್ಲ ಮಾಡಿಕೊಡ್ತಾಳೆ. ನೀನು ಅಷ್ಟರಲ್ಲೇ ಹೋಳ್ಗೆ ಎಲ್ಲ ತಿಂದ್ಬಿಟ್ಟು ಸ್ವಲ್ಪ ಅನ್ನ ಸಾರು ಎಲ್ಲ ತಿಂದು ರೆಸ್ಟ್ ಮಾಡಿಬಿಡು. ಟ್ಯಾಬ್ಲೆಟ್ ಏನಾದರೂ ಹಾಕೊಳ್ಳೋದಿದ್ರೆ ಟೈಮ್ ಸರಿಯಾಗಿ ಟ್ಯಾಬ್ಲೆಟ್ ಹಾಕ್ಕೊಂಡು ರೆಸ್ಟ್ ಮಾಡಿಬಿಡಮ್ಮ. ಇಲ್ಲೆಲ್ಲ ಎಷ್ಟೊತ್ತು ಕೊಡ್ತೀಯಾ? ಅನ್ಪೂರ್ಣ ಹೋಗು, ಪಾರ್ವತಿಗೆ ಊಟ ಹಾಕೊಂಬಂದು ಕೊಡು. ಎಷ್ಟು ಪ್ರೀತಿ ಸೊಸೆ ಮೇಲೆ. ಇಲ್ಲಿ ಹೆಂಡ್ತಿ ಬೇವ್ರು ಅರಿಸಿ ಕೆಲಸ ಮಾಡ್ತಾಯಿದ್ರೆ ಈ ವಯಂಗೆ ಬರೀ ಸೊಸೆದೇ ಚಿಂತೆ. ಸರಿ ಮಾವ. ಪ್ರಿಯಾ, ಆನಂದ್, ನವೀನ್, ನೀವು ಕೂಡ ಊಟ ಮಾಡಿಬಿಡ್ರಿ ಬೇಗ. ಬೆಳಗ್ಗೆ ಅದು ಉಪ್ಪಿಟ್ಟು ಸರಿಯಾಗಿ ತಿಂದಿಲ್ಲ ಪಾಪ ನೀವು. ಬೇಗ ಎಲ್ಲರೂ ಊಟ ಮಾಡಿಬಿಡಿ.